ಹಣದಿಂದ ಬರುವ ಗೌರವ ದೀಪದ ಬೆಳಕಂತೆ. ದೀಪದ ಬೆಳಕು ಇರುವವರೆಗೂ ಮಾತ್ರ. ಒಳ್ಳೆಯತನಕ್ಕೆ ಸಿಗುವ ಗೌರವ ಸೂರ್ಯನ ಬೆಳಕಂತೆ. ಸೃಷ್ಟಿ ಇರುವವರೆಗೂ ಬೆಳಗುತ್ತೆ. ಹೌದು ಅಲ್ವಾ ಫ್ರೆಂಡ್ಸ್? ನಾವು ಗೌರವವನ್ನು ಸಂಪಾದನೆ ಮಾಡೋದು ದುಡ್ಡಿಂದ ಮಾತ್ರ ಅಂತ ತಿಳ್ಕೊಂಡಿರ್ತೀವಿ. ಅದು ತಪ್ಪು. ಅದು ದುಡ್ಡು ಇರುವವರೆಗೂ ಮಾತ್ರ ಆ ಗೌರವನ ನಮಗೆ ಕೊಡೋದು. ಆದರೆ ನಮ್ಮ ಒಳ್ಳೆಯತನ, ನಾವು ಸತ್ತ ಮೇಲೂ ಕೂಡ ನಮ್ಮ ಒಳ್ಳೆಯತನ ಬದುಕಿರುತ್ತೆ ಅಲ್ವಾ? ಸೊ ಹಾಗಾಗಿ ನಾವು ಬೇರೆಯವರಿಗೆ ಕೆಟ್ಟದನ್ನು ಬಯಸದೆ ಒಳ್ಳೆಯದನ್ನು ಬಯಸುತ್ತಾ, ಸೊ ನಾವು ದೇವರನ್ನು ನೆನೆಸುತ್ತಾ ಇದ್ದರೆ ಬೇರೆಯವರಿಗೆ ಕೆಟ್ಟದನ್ನು ಬಯಸೋದನ್ನು ಬಿಡ್ತೀವಲ್ವ? ಸೊ ಹಾಗಾಗಿ ನಾವು ದೇವರೆಡೆಗೆ ವಾಲಬೇಕು. ಯಾಕಂದರೆ ಯಾವ ಪೂಜೆನೂ ಮಾಡಿಲ್ಲ ಅಂದರೆ ಬೇರೆ ಬೇರೆ ಕಡೆ ನಾವು ಗಮನ ಹರಿಸೋದು ತುಂಬಾ ಜಾಸ್ತಿ. ಸೊ ಹಾಗಾಗಿ ನಾವು ಒಳ್ಳೆಯದರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಾ ನಾನು ಈ ದಿನದ ಪೂಜೆಯನ್ನು ಶುರು ಮಾಡ್ತಾ ಇದ್ದೀನಿ. ಅಂದರೆ ಧನುರ್ಮಾಸ ಪೂಜೆ 2ನೇ ದಿನ. ಸೊ ಮೊದಲನೇ ದಿನ ಯಾವ ರೀತಿ ಪೂಜೆ ಮಾಡಿದ್ವೋ ಆ ರೀತಿಯೇ ಪೂಜೆ ಮಾಡ್ತಾ ಇರುವಂಥದ್ದು. ಅಂದರೆ ನಾನು ಡಿಸೆಂಬರ್ 18ನೇ ತಾರೀಕಿನಂದು ಧನುರ್ಮಾಸ ಪೂಜೆ ಮಾಡಿದ್ದು. ಈ ದಿನ ಏನಪ್ಪ ವಿಶೇಷ ಅಂದರೆ ಲಕ್ಷ್ಮೀ ಪಂಚಮಿಗೆ ವಿಶೇಷ ಮಹತ್ವವಿದೆ. ಈ ಹಬ್ಬವನ್ನು ತಿಂಗಳ 5ನೇ ದಿನದಂದು ಆಚರಿಸಲಾಗುತ್ತದೆ. ಈ ದಿನದಂದು ಲಕ್ಷ್ಮೀ ಪೂಜೆಯನ್ನು ಮಾಡುವುದರಿಂದ ಸಂಪತ್ತು, ಸಮೃದ್ಧಿ ಮತ್ತು ಕೀರ್ತಿ ಬರುತ್ತದೆ ಎಂಬ ನಂಬಿಕೆ ಇದೆ. ಧನುರ್ಮಾಸ ಪೂಜೆಯನ್ನು ನಾವು ಪ್ರತಿನಿತ್ಯ ಆಚರಣೆ ಮಾಡುವುದರಿಂದ ಧನುರ್ಮಾಸ ತಿಂಗಳಲ್ಲಿ ನಮ್ಮ ಕೋರಿಕೆಗಳು ಈಡೇರುತ್ತವೆ, ನಮ್ಮ ಸಂಕಲ್ಪಗಳು ಈಡೇರುತ್ತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ನಾನು ಈ ದಿನ ಸಂಜೆ ಹರಳಿ ಮರ ಅಂದರೆ ಅಶ್ವತ್ಥ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕಾ, ಮುಟ್ಟಬೇಕು ಅಂದರೆ ಯಾವ ದಿನ ಮುಟ್ಟಬೇಕು, ಆ ಅರಳಿ ಮರವನ್ನು ನಾವು ಮುಟ್ಟಿದರೆ ಯಾವ ದೋಷ ಬರುತ್ತದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಲೇಬೇಕೆಂದರೆ, ಧನುರ್ಮಾಸ ಅಂದರೆ ಅಶ್ವತ್ಥ ವೃಕ್ಷ ಪೂಜೆ ಮಾಡೋದೇ ಮೇಯ್ನ್ ಮಹತ್ವವನ್ನು ಹೊಂದಿರುವಂಥದ್ದು. ಸೊ ಹಾಗಾಗಿ ಆ ವಿಷಯವನ್ನು ಯಾರ್ಯಾರಿಗೆ ಗೊತ್ತಿಲ್ವೋ ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಎಲ್ಲರೂ ಕೂಡ ವರ್ಷ ಧನುರ್ಮಾಸ ಪೂಜೆ ಮಾಡ್ತಾರೆ, ಆದರೆ ನಮಗೆ ಯಾವುದೇ ರೀತಿ ಆರ್ಥಿಕವಾಗಿ ನಾವು ಮುಂದೆ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ. ನಾವು ಪೂಜೆ ಮಾಡುವಾಗ ಈ ಕೆಲವೊಂದು ತಪ್ಪುಗಳನ್ನು ಮಾಡಿದರೆ ನಾವು ಯಾವ ಪೂಜೆ ಮಾಡಿದ್ರೂ ಕೂಡ ಅದು ಈಡೇರಲ್ಲ ಅಲ್ವಾ?